ಏನ್ ಆಡಳಿತದ ಲಂಗು ಲಗಾಮು ಯಾವ್ದು ನಿಯಂತ್ರಣ ನಿಮ್ಗಿಲ್ವಾ? ಅಲ್ಲ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರಿ ನೀವು. ನಾವು ಇದುವರೆಗೂ ನಿಮ್ಮನ್ನ ಒಬ್ಬ ಹಿಂದೂ ವಿರೋಧಿ, ಹಿಂದೂಗಳನ್ನ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನ ಸರ್ವನಾಶ ಮಾಡಬೇಕು, ನೀವೊಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅನ್ಕೊಂಡಿದ್ದು. ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಆದ್ರೆ ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನಿಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು, ಪೊಲೀಸರನ್ನ ಟಾರ್ಗೆಟ್ ಮಾಡ್ತಾ ಇರೋದು, ನನಗೆ ಮಾಹಿತಿ ಕೊಡ್ಲಿಲ್ಲ 2 ಗಂಟೆ ಅಂತ ಹೇಳ್ಬಿಟ್ಟು ಕಮಿಷನರ್ ಮೇಲೆ ನೀವು ಗೂಬೆ ಕೂರಿಸ್ತಾ ಇರೋದು ನೋಡಿದ್ರೆ ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್. ಸರ್, ಪೊಲೀಸರ ಮೇಲೆ ದೂರ್ತಾ ಇದ್ರಲ್ಲ ಸರ್, ನಿಮ್ ಇಂಟೆಲಿಜೆನ್ಸ್ ಹೆಡ್ ಅನ್ನು ಕೊಡ್ಬೋದಿತ್ತಲ್ಲ ಸರ್ ನಿಮಗೆ ಮಾಹಿತಿನ. ನಿಮ್ಮಿಷ್ಟು ಜನ ಸಲಹೆಗಾರರು ಏನ್ ಮಾಡ್ತಿದ್ರು ಸರ್? ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಮಗ್ನರಾಗಿದ್ರಲ್ಲ ಸರ್. ನಿಮ್ ಚೀಫ್ ಸೆಕ್ರೆಟರಿ ಮಗಳ ಕರ್ಕೊಂಡ್ಬಂದಿದ್ರಲ್ಲ ಸರ್. ಹೊಣೆಗಾರಿಕೆ ಅವ್ರಿಗೆ ಬರಲ್ವಾ ಸರ್? ಹಾಗಾದ್ರೆ ಸರ್, ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ವಿಧಾನಸೌಧದ ಎದುರುಗಡೆ ನಡೆಯುವಂತ ಕಾರ್ಯಕ್ರಮ ಮಾತ್ರ ನನ್ನ ಜವಾಬ್ದಾರಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾ ಹೊಣೆಗಾರನಲ್ಲ ಅಂತ ಹೇಳ್ತಿರಲ್ಲ.